ವೆಲ್ಕಮ್ ಬ್ಯಾಕ್ ಟು ಶ್ರೀ ಕ್ರಿಯೇಷನ್ಸ್. ಫ್ರೆಂಡ್ಸ್, ಸುಮಾರು ದಿವಸದಿಂದ ಹೇಳ್ತಾ ಇದ್ದೆ ನಂದು ಇನ್ನೂ ಒಂದು ಚಾನಲ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅದು ಚಾನಲ್ ಇದೇನೆ ಇನ್ಫಾರ್ಮೇಟಿವ್ ಕನ್ನಡ ಅಂತ ಹೇಳಿ. ಇದರಲ್ಲಿ ಒಂದಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗಳನ್ನ ನಾನು ಹಾಕಿದ್ದೀನಿ. ಸುಮಾರು ಜನಕ್ಕೆ ಎಷ್ಟೋ ಮಾಹಿತಿಗಳು ಗೊತ್ತಿರೋದಿಲ್ಲ, ಅಂಥವ್ರಿಗೆ ಯೂಸ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಹಾಗೆಯೇ ಕಮ್ಯುನಿಟಿನಲ್ಲಿ ಶೇರ್ ಮಾಡ್ತೀನಿ. ನನ್ನ ಮೇನ್ ಚಾನಲ್ ಅಲ್ವಾ ಶ್ರೀ ಕ್ರಿಯೇಷನ್ಸು, ಇದು ನನ್ನ ಮೇನ್ ಚಾನಲು. ಇದ್ರ ಕಮ್ಯುನಿಟಿನಲ್ಲಿ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ಈ ಕಮ್ಯುನಿಟಿನ ಹೇಗೆ ಹುಡ್ಕೋದು ಅಂತಂದರೆ ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಕಮ್ಯುನಿಟಿನಲ್ಲಿ ಹೋಗಿ ಕ್ಲಿಕ್ ಮಾಡಿದಾಗ ಈ ರೀತಿ ವೀಡಿಯೋಸ್ ನಾನು ಶೇರ್ ಮಾಡ್ತಾ ಇರ್ತೀನಿ. ಸೊ ಇದನ್ನು ಕೂಡ ನೋಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇರೋರು ನೀವು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಬನ್ನಿ ಇವತ್ತಿನ ಡಿಸೈನ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ಮಾಡೋದಕ್ಕೆ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ, ಹಾಗೆ ನೀಡಲ್ ನಂಬರ್ 10. ಸೊ ಇಲ್ಲಿ ಗಂಟು ಹಾಕಿ ಕೂಡ ನಾವು ಲಾಕ್ ಮಾಡ್ಕೋಬೋದು. ನೋಡಿ, ಈ ರೀತಿ ಗಂಟು ಹಾಕಿ ಲಾಕ್ ಮಾಡ್ಕೋಬೋದು. ಸೊ ಈ ಥರ ಗಂಟು ಹಾಕಿ ಲಾಕ್ ಮಾಡಿದಾಗ ಸುಮಾರು ಜನ ಕೇಳ್ತಾರೆ, ನೀವು ದಾರ ಎಳೆದು ಲಾಕ್ ಮಾಡಿ ನಾಟ್ ಹಾಕ್ಕೊಂಡಿದ್ದೀನಿ ಅಂತ, ಅದು ಯಾವ ರೀತಿ ಅಂತ. ಸೊ ನೋಡಿ, ಇಲ್ಲಿ ಈ ಥರ ದಾರನ ಕಂಪ್ಲೀಟಾಗಿ ಈ ಕಡೆಗೆ ಒಳಗಡೆಗೆ ಎಳ್ಕೊಂಡು ನಾನು ನಾಟ್ಗಳನ್ನ ಹಾಕ್ಕೊಳ್ಳೋದು. ಅಂದರೆ ಶೂ ಲೇಸ್ ಕಟ್ತೀವಲ್ವ, ಆ ಥರ ನಾಟ್ಸು. ಅದರ್ವೈಸ್ ಶೂ ಲೇಸ್ದು ಅಷ್ಟು ಐಡಿಯಾ ಇಲ್ಲ ಅಂತ ಅನ್ನೋರು ರೆಗ್ಯುಲರ್ ದಾರ 2 ದಾರಗಳು ತೊಗೊಂಡು ಜಾಯಿನ್ ಮಾಡ್ತೀವಿ ಅಲ್ವ, ಆ ಥರ ಜಾಯಿನ್ ಮಾಡಿರೋವಂಥದ್ದು. ಫ್ರೆಂಡ್ಸ್, ಹಾಗೆಯೇ ಮೆಟೀರಿಯಲ್ಸ್ ಬಗ್ಗೆ ತುಂಬ ಜನ ಕೇಳ್ತಾ ಇರ್ತೀರ. ನಾನು ಮೆಟೀರಿಯಲ್ಸ್ ಪರ್ಚೇಸ್ ಮಾಡೋದು ಬಂದು ಕವಿತಾ ಎಂಟರ್ಪ್ರೈಸಸಲ್ಲಿ. ಸೊ ಅವರ ಡೀಟೇಲ್ಸು ಕಂಪ್ಲೀಟಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಒಂದು ಸತಿ ನೀವು ಚೆಕ್ ಮಾಡ್ಬೋದು. ಸೊ ಸೇಮ್ ಪಾಯಿಂಟಿಂದ ನೀಡಲ್ ಹಾಕಿ 2 ಚೈನ್ ಹಾಕ್ಕೊಂಡೆ. 2 ಚೈನ್ ಹಾಕ್ಕೊಂಡು 2 ಚೈನ್ನ ಪಕ್ಕದಲ್ಲೇ ಡಬಲ್ ಕ್ರೋಶೆ, ಮತ್ತು ಸೂಜಿ ಮೇಲೆ ದಾರ ತಗೊಂಡು ಅದ್ರ ಪಕ್ಕನೇ ಇನ್ನೂ ಒಂದು ಡಬಲ್ ಕ್ರೋಶೆ. ಡಬಲ್ ಕ್ರೋಶೆಗಳು ಪಕ್ಕನೇ ಬರಬೇಕು, ಎಲ್ಲೂ ಕೂಡ ಗ್ಯಾಪ್ ಕೊಡಬಾರ್ದು. ಸೊ 2 ಡಬಲ್ ಕ್ರೋಶೆ ಆಯಿತು. ಇವಾಗ ನಾನು 3ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. 4. ಸೊ ಡಬಲ್ ಕ್ರೋಶೆಗಳು ಪಕ್ಕದಲ್ಲೇ ಬರಬೇಕು. ಇವಾಗ 5ನೇ ಡಬಲ್ ಕ್ರೋಶೆನ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಪಕ್ಕನೇ ಬರಬೇಕು, ಎಲ್ಲೂ ಕೂಡ ನಾವು ಗ್ಯಾಪ್ನ ಕೊಡಬಾರ್ದು. ಇವಾಗ 6ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. 6 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ನಾನು 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಳ್ಳಿ. 3 ಚೈನ್ ಎಲ್ಲಿಗೆ ಬರುತ್ತೋ ಈ ರೀತಿ ನೋಡಿಕೊಂಡು ಅಲ್ಲಿಗೆ ನಾವು ಡೈರೆಕ್ಟಾಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. 3 ಚೈನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಡಬಲ್ ಕ್ರೋಶೆ. ಮತ್ತು ಇಲ್ಲೂ ಅಷ್ಟೇ ಪಕ್ಕನೇ ಡಬಲ್ ಕ್ರೋಶೆಗಳನ್ನ ಬರಬೇಕು, ಆ ರೀತಿ ವರ್ಕ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಡಿಸೈನ್ದು ಬೇಸ್ ಲೈನು ಈ ರೀತಿ ನಾನು ವರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಈ ಬೇಸ್ ಲೈನ್ನ ಆದಷ್ಟು ಗಮನ ಇಟ್ಟು ನೋಡ್ಕೊಳ್ಳಿ, ಎಲ್ಲಿ ನಾನು ಬೀಡ್ಗಳನ್ನ ಹಾಕೋತೀನಿ, ಎಲ್ಲಿ ಬೀಡನ್ನ ಹಾಕೋದಿಲ್ಲ ಅನ್ನೋದನ್ನು ಕೂಡ ಕರೆಕ್ಟಾಗಿ ತೋರಿಸಿದ್ದೀನಿ. ಸೊ ಅದನ್ನು ನೋಡ್ಕೋಬೋದು. ಆದಷ್ಟು ಪಕ್ಕದಲ್ಲೇ ಬರಲಿ, ಹಾಗೆ ಲೆಂತ್ ಮೇಂಟೈನ್ ಮಾಡಿ. ಲೆಂತ್ ಮೇಂಟೈನ್ ಆಗಲಿಲ್ಲ ಅಂತ ಅಂದರೆ ಈ ಒಂದು ಡಿಸೈನು ಅಷ್ಟು ನೀಟಾಗಿ ಬರೋದಿಲ್ಲ. ಸೊ ನೋಡಿ, ಬಾಕ್ಸ್ಗಳು ಮಾಡ್ತಾ ಇದ್ದೀವಲ್ವ, ಒಂದೊಂದು ಬಾಕ್ಸ್ಗೆ 6 ಡಬಲ್ ಕ್ರೋಶೆಗಳನ್ನ ನಾನು ಹಾಕೋತಾ ಇರೋದು. ನೋಡಿ, 6 ಡಬಲ್ ಕ್ರೋಶೆ ಆಯ್ತಲ್ವ. ಸೊ ಇವಾಗ ಒಂದು ಆ್ಯಂಟಿಕ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಆ್ಯಂಟಿಕ್ ಬೀಡ್ ಇಲ್ಲ ಅಂತ ಅಂದರೆ ನಾರ್ಮಲ್ ಕುಚ್ಚು ಬೀಡನ್ನ ಕೂಡ ನೀವು ಹಾಕ್ಕೋಬೋದು. ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಸೂಜಿ ಮೇಲೆ ದಾರ ತಗೊಂಡು ಬೀಡ್ ಎಲ್ಲಿಗೆ ರೀಚ್ ಆಗುತ್ತೋ ಈ ರೀತಿ ನೋಡಿಕೊಂಡು ಡಬಲ್ ಕ್ರೋಶೆ. ಸೊ ಇಲ್ಲೂ ಕೂಡ ನಾವು 6 ಡಬಲ್ ಕ್ರೋಶೆಗಳನ್ನೇ ವರ್ಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 2 ಬಾಕ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ, ಅಂದರೆ 6 ಡಬಲ್ ಕ್ರೋಶೆ ಮಾಡಿರೋದು 2 ಸೆಟ್ನ ಮಾಡ್ಕೊಂಡಿದ್ದೀನಿ. ಇವಾಗ ಬೀಡ್ ಹಾಕಿ ಇನ್ನೂ ಒಂದು ಸೆಟ್ನ ನಾನು ಡಬಲ್ ಕ್ರೋಶೆ ಮಾಡ್ಕೋತೀನಿ. ಸೊ ಇಲ್ಲೂ ಕೂಡ ಅಷ್ಟೇ 6 ಡಬಲ್ ಕ್ರೋಶೆ ಬರಬೇಕು. ಕಂಪ್ಲೀಟಾಗಿ ಬೇಸ್ ಲೈನು 6 6 6 ಈ ರೀತಿ ಡಬಲ್ ಕ್ರೋಶೆಗಳು ಬರಬೇಕು. ಸೊ ಎಲ್ಲೆಲ್ಲಿ ಬೀಡ್ ಹಾಕಬೇಕು, ಎಲ್ಲೆಲ್ಲಿ ಬೇಡ ಅನ್ನೋದನ್ನು ನಾನು ನೆಕ್ಸ್ಟು ಹೇಳ್ತಾ ಹೋಗ್ತೀನಿ. ಕರೆಕ್ಟಾಗಿ ವಿಡಿಯೋ ನೋಡಿ, ಸೊ ನಿಮಗೆ ಐಡಿಯಾ ಬರುತ್ತೆ. ಮತ್ತು ಇವಾಗ ಡಬಲ್ ಕ್ರೋಶೆ ಪಕ್ಕನೇ ಬರಬೇಕು. ಮತ್ತೆ ಡಬಲ್ ಕ್ರೋಶೆ. ಸೊ ಇವಾಗ 6 ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತಗೊಂಡು 3 ಚೈನ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಡಬಲ್ ಕ್ರೋಶೆ. ಇಲ್ಲೂ ಕೂಡ ಅಷ್ಟೇ 6 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಬರಬೇಕು. ಮತ್ತು ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶೆ.
ಮತ್ತೆ ಡಬಲ್ ಕ್ರೋಶೆ. ಸೊ ಸೆಟ್ಗಳನ್ನ ಮಾಡ್ಕೋಬೇಕಲ್ವಾ, ಒಂದು ಸೆಟ್ಗೆ 6 ಡಬಲ್ ಕ್ರೋಶೆ. ನೋಡಿ 6 ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ನಾನು 3 ಚೈನ್ ಹಾಕೋತೀನಿ. 3 ಚೈನ್ ಹಾಕ್ಕೊಂಡು ಮತ್ತೆ 6 ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತೀನಿ. ಸ್ಟ್ರೈಟಾಗಿಟ್ಟು 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ನೋಡಿಕೊಂಡು ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಆ 3 ಚೈನ್ನ ಲಾಕ್ ಮಾಡಬೇಡಿ, ಡೈರೆಕ್ಟಾಗಿ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳಿ. ಮತ್ತೆ ಡಬಲ್ ಕ್ರೋಶೆ. ಸೊ ಇಲ್ಲೂ ಕೂಡ ಒಂದು ಬಾಕ್ಸ್ ಕಂಪ್ಲೀಟ್ ಆಗೋದಕ್ಕೆ 6 ಡಬಲ್ ಕ್ರೋಶೆ ಬೇಕಾಗತ್ತೆ. ಫ್ರೆಂಡ್ಸ್, ಹಾಗೆಯೇ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು, ಇಲ್ಲಿ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ. ಮತ್ತೆ ಇವಾಗ ಡಬಲ್ ಕ್ರೋಶೆ ಪಕ್ಕನೇ ಮಾಡ್ತಾ ಹೋಗಬೇಕು. ಸುಮಾರು ಜನ ಕೇಳ್ತೀರಾ ಬೇಸ್ ಲೈನ್ಗೆ ಟ್ರಿಪಲ್ ಕ್ರೋಶೆ ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಟ್ರಿಪಲ್ ಕ್ರೋಶೆ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಬೇಸ್ ಲೈನ್ಗೆ. ಈ ರೀತಿ ಬಾಕ್ಸ್ ಡಿಸೈನ್ನ ಮಾಡಬೇಕಾದ್ರೆ ನಾನು ಟ್ರೈ ಮಾಡಿದೆ, ನನಗೆ ಅಷ್ಟು ಐಡಿಯಾ ಗೊತ್ತಿಲ್ಲ. ಕೇಳ್ತಾ ಇರ್ತಾರಲ್ವ, ಸೊ ಅವ್ರು ಬೇಕಾದರೆ ಒಂದ್ಸತಿ ಟ್ರೈ ಮಾಡಿ, ನಿಮಗೆ ಐಡಿಯಾ ಬಂದ್ಬಿಡುತ್ತೆ. ನೋಡಿ ಮತ್ತೆ ಡಬಲ್ ಕ್ರೋಶೆ ಪಕ್ಕನೇ ಹಾಕ್ತಾ ಹೋಗಬೇಕು ನಾವು. ಮತ್ತೆ ಡಬಲ್ ಕ್ರೋಶೆ ನೋಡಿ ಪಕ್ಕದಲ್ಲೇ ಬರಬೇಕು. ಒಂದ್ರ ಪಕ್ಕನೇ ಬರಬೇಕು. ಒಂದು ಕೆಳಗಡೆ ಒಂದು ಮೇಲ್ಗಡೆ, ಈ ಥರ ವರ್ಕನ್ನು ಮಾಡ್ಕೋಬಾರ್ದು. ನೋಡಿ ಬೀಡ್ ಹಾಕಿದ್ಮೇಲೆ 3 ಬಾಕ್ಸಸ್ ಹಾಕಿದ್ದೀನಿ. 3 ಬಾಕ್ಸಸ್ ಹಾಕ್ಕೊಂಡು ಇವಾಗ ಬೀಡ್ ಹಾಕೋತೀನಿ. ಸ್ಟಾರ್ಟಿಂಗಲ್ಲಿ ನಾನು 2 ಬಾಕ್ಸಸ್ ಹಾಕಿದ್ದೆ, ಆಮೇಲೆ ಬೀಡನ್ನ ಹಾಕ್ಕೊಂಡೆ, ಆಮೇಲೆ 3 ಬಾಕ್ಸಸ್ ಹಾಕಿದ್ದೀನಿ. ಇವಾಗ ಮತ್ತೆ ಬೀಡನ್ನ ಹಾಕೋತಾ ಇದ್ದೀನಿ. ಸೊ ಈ ಒಂದು ಡಿಸೈನ್ಗೆ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ 2 ಬಾಕ್ಸಸ್ ಬರುತ್ತೆ. ಇನ್ ಬಿಟ್ವೀನ್ ಸೀರೆ ಪೂರ್ತಿ ನಮಗೆ 3 ಬಾಕ್ಸಸ್ ಬರುತ್ತೆ. ಅಂದರೆ ಬೀಡ್ ಆದಮೇಲೆ 3 ಬಾಕ್ಸಸ್ ಬರುತ್ತೆ. ಸೊ ಇದೇ ರೀತಿ ಫುಲ್ಲು ಬೇಸ್ ಲೈನ್ನ ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಬೇಸ್ ಲೈನ್ ಎಲ್ಲ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡಿ 3 ಬಾಕ್ಸ್ ಹಾಕಿದ್ದೀನಿ ನಾನು. ಬೀಡ್ ಹಾಕೊಂಡಾದ್ಮೇಲೆ 3 ಬಾಕ್ಸಸ್ ಇದೆ. ಸೊ ಎಂಡಿಂಗ್ವರೆಗೂ ನಾನು ಇದೇ ರೀತಿ ವರ್ಕನ್ನು ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಯೂಸ್ ಮಾಡೋದು ಫ್ಲವರ್ ಶೇಪು. ನಿಮಗೆ ಫ್ಲವರ್ ಶೇಪು ಸ್ವಲ್ಪ ಫ್ಲವರ್ ಬೀಡು ಫ್ಲಿಪ್ ಆಗುತ್ತೆ ಅಂತ ಅಂದರೆ ನೀವು ಇದಕ್ಕೆ ರೌಂಡ್ ಬೀಡನ್ನ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದಕ್ಕೆ ನೆಕ್ಸ್ಟ್ ಲೇಯರ್ನ ವರ್ಕ್ ಮಾಡೋದಕ್ಕೆ ನಾನು ಬೇರೆ ಕಲರ್ ದಾರನ ತಗೋತಾ ಇದ್ದೀನಿ. ಸೊ ಇಲ್ಲಿ ಗೋಲ್ಡ್ ಕಲರ್ ದಾರ ಅಂದರೆ ಲೈಟ್ ಗೋಲ್ಡ್ ಕಲರ್ ದಾರನ ತಗೊಂಡಿರೋದು. ಸೊ ಇಲ್ಲಿ ಲೈಟ್ ಗೋಲ್ಡ್ ಕಲರ್ ದಾರ ಎಲ್ಲಿಗೆ ನಾನು ಅಟ್ಯಾಚ್ ಮಾಡ್ಕೋತೀನಿ ಅನ್ನೋದು ಕೂಡ ಕರೆಕ್ಟಾಗಿ ನೋಡ್ಕೊಳ್ಳಿ. ನಾವಿಲ್ಲಿ 2 ಚೈನ್ ಹಾಕಿರ್ತೀವಿ ಅಲ್ವಾ ಸ್ಟಾರ್ಟಿಂಗಲ್ಲಿ, ಆ 2 ಚೈನ್ಗೆ 2ನೇ ಚೈನ್ಗೆ ನಾವು ಲಾಕ್ ಮಾಡ್ಕೋಬೇಕು. ಇದನ್ನು ಕೂಡ ಅಷ್ಟೇ ನೀವು ಎಳೆದು ಲಾಕನ್ನು ಮಾಡ್ಕೋಬೋದು. ದಾರ ಎಳೆದು ರೆಗ್ಯುಲರ್ ನಾಟ್ಗಳನ್ನ ಹಾಕ್ಕೋಬೋದು. ನಾನು ಹಾಗೆ ನಾಟ್ ಹಾಕಿ ಮಾಡ್ತಾಯಿದ್ದೀನಿ. ಸೊ ಲಾಕ್ ಆದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಬರೋವಂಥ ಚೈನ್ಗೆ ಕೂಡ ಒಂದು ಲಾಕ್. ಮತ್ತೆ ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕ್ಕೊಂಡು ನೋಡಿ ಕೊನೆ ಡಬಲ್ ಕ್ರೋಶೆ ಇದೆ ಅಲ್ವಾ, ಅದ್ರ ಮೇಲೆ ಬರೋ ಚೈನ್ಗೆ ಲಾಕ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ 3 ಚೈನ್ ಹಾಕಿದ್ವಿ ಅಲ್ವಾ, ಸೊ 3 ಚೈನ್ ಇರೋ ಕಡೆ 3 ಚೈನ್ಗಳನ್ನೇ ಹಾಕ್ಕೊಳ್ಳಿ. 1 2 3 ಚೈನ್ ಹಾಕ್ಕೊಳ್ಳಿ. ಸೊ 2 ಮಧ್ಯೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ 3 ಚೈನ್ ಇರೋ ಕಡೆ 3 ಚೈನೇ ಹಾಕ್ಕೊಳ್ಳಿ. ಬೇಕು ಅಂದರೆ ನೀವು 4 ಚೈನ್ ಕೂಡ ಹಾಕೋಬೋದು. ಯಾಕಂದರೆ ಫಸ್ಟ್ ಒನ್ನು ಸೆಕೆಂಡ್ ಒನ್ನು ಎರಡಕ್ಕೂ ಮಧ್ಯಕ್ಕೆ ಲಾಕ್ ಮಾಡ್ತಿದ್ದೀವಲ್ವ, ಅಲ್ಲಿಗೆ 3 ಚೈನು ರೀಚ್ ಆಗಲಿಲ್ಲ ಅಂದರೆ 1 ಚೈನ್ ಎಕ್ಸ್ಟ್ರಾ ಹಾಕೋಬೋದು. ಸೊ ಇವಾಗ ಇಲ್ಲಿಂದಾನೇ ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಬೀಡ್ನ ಹಿಂದೆಗಡೆ ದಾರ ಇದೆ ಅಲ್ವಾ, ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ, ಈ ಒಂದು ದಾರಕ್ಕೆ ನಾವು ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 4 ಲೂಪ್ ಆಗುತ್ತೆ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 3 ಸತಿ ನಾವು ವರ್ಕ್ ಮಾಡ್ಕೋಬೇಕು. ಮತ್ತೆ ತ್ರಿಬಲ್ ಕ್ರೋಶೆ. ಸೇಮ್ ಬೀಡ್ನ ಹಿಂದೆಗಡೆ ಇರೋ ದಾರ ಕಂಪ್ಲೀಟಾಗಿ ಫಿಲ್ ಆಗೋವರೆಗೂ ನಾವು ತ್ರಿಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳೋಣ. ಸೊ ಇಲ್ಲೂ ಅಷ್ಟೇ ತ್ರಿಬಲ್ ಕ್ರೋಶೆಗಳು ಜಾಸ್ತಿ ಲೆಂತ್ ಆಗಿ ಮಾಡ್ಕೋಬೇಡಿ.
ಚಿಕ್ಕ ಚಿಕ್ಕ ತ್ರಿಬಲ್ ಕ್ರೋಶೆಗಳನ್ನೇ ವರ್ಕ್ ಮಾಡ್ಕೊಳ್ಳಿ. ಜಾಸ್ತಿ ನೀಡಲ್ನ ಲಿಫ್ಟ್ ಮಾಡ್ತು ಅಂತ ಅಂದರೆ ಲೂಸ್ ಆಗಿಬಿಡುತ್ತೆ ಸ್ಟಿಚ್ಚು. ಮತ್ತು ತ್ರಿಬಲ್ ಕ್ರೋಶೆ. ಸೊ ಇಲ್ಲಿ ಬೀಡ್ನ ಹಿಂದೆಗಡೆ ಇರೋ ದಾರಕ್ಕೆ ನಾನು ಮಾಡ್ತಾ ಇರೋದು. ನಿಮಗೆ ಬೇಕು ಅಂದರೆ ಈ ರೀತಿ ಬೀಡ್ನ ಹಿಂದೆಗಡೆ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅನ್ನೋರು ಕಂಪ್ಲೀಟಾಗಿ ಇದ್ರ ಮೇಲೆ ಕೂಡ ನೀವು ಬೇಸ್ ಲೈನ್ನ ಹಾಕ್ಕೊಂಡು ವರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಈ ತ್ರಿಬಲ್ ಕ್ರೋಶೆ ಜಾಗದಲ್ಲಿ ಬೇಕು ಅಂದರೆ ನೀವು ಡಬಲ್ ಕ್ರೋಶೆಗಳನ್ನ ಕೂಡ ವರ್ಕ್ ಮಾಡ್ಕೋಬೋದು. ನೋಡಿ ಇದೇ ಥರ ಪೂರ್ತಿ ಬೀಡ್ನ ನಾವು ವರ್ಕನ್ನು ಮಾಡ್ಕೊಳ್ಳೋಣ ಬೀಡ್ನ ಹಿಂದೆಗಡೆ ಇರೋ ದಾರಕ್ಕೆ. ಸೊ ನೋಡಿ ಆದಮೇಲೆ ಒಟ್ಟು 13 ತ್ರಿಬಲ್ ಕ್ರೋಶೆಗಳು ಬಂದಿದೆ. ಇವಾಗ ನೋಡಿ ಇಲ್ಲಿ ಕೊನೆ ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಬರ್ತಾ ಇದೆ. ಸೊ ಕೊನೆ ಡಬಲ್ ಕ್ರೋಶೆಗೆ ಬೇಡ, ಕೊನೆ ಡಬಲ್ ಕ್ರೋಶೆ ಮತ್ತು ಅದಕ್ಕಿಂತ ಹಿಂದೆಗಡೆ ಇರೋ 2 ಡಬಲ್ ಕ್ರೋಶೆ ಮಿಡಲ್ಗೆ ನಾವು ಲಾಕ್ ಮಾಡಿದ್ವಿ ಅಲ್ವಾ. ಸೊ ಆರ್ಚ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅದೇ ರೀತಿ ಲಾಕ್ ಮಾಡ್ಕೊಳ್ಳಿ. ಇವಾಗ ನಾನು 4 ಚೈನೇ ಹಾಕೋತೀನಿ, ಯಾಕಂದರೆ ಒಂದು ಡಬಲ್ ಕ್ರೋಶೆ ಸ್ಕಿಪ್ ಆಗಿದೆ ಅಲ್ವಾ. ಅಲ್ಲಿ 4 ಚೈನ್ ಹಾಕ್ಕೊಂಡು 2ನೇ ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ 1 2 ಡಬಲ್ ಕ್ರೋಶೆ ಮಿಡಲ್ಗೆ ನಾನು ಲಾಕ್ ಮಾಡ್ತಿರೋದು. ಮತ್ತೆ 4 ಚೈನ್ ಹಾಕೋತಾ ಇದ್ದೀನಿ. ನೆಕ್ಸ್ಟು ಕೊನೆ ಡಬಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ 4 ಚೈನ್ ಹಾಕ್ಕೊಳ್ಳಿ. ಈ ಕಡೆ 1 2 ಡಬಲ್ ಕ್ರೋಶೆ ಮಧ್ಯಕ್ಕೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಮತ್ತೆ ಇವಾಗ ಇಲ್ಲಿಂದಾನೇ ನಾನು ಸೂಜಿ ಮೇಲೆ 2 ಸತಿ ದಾರ ತಗೊಂಡು ಬೀಡ್ನ ಹಿಂದೆ ಇಲ್ಲಿ ವರ್ಕ್ ಮಾಡಿದ್ವಿ ಅಲ್ವಾ, ಇದೇ ರೀತಿ ವರ್ಕನ್ನು ಮಾಡ್ಕೋತೀನಿ. ಸೊ ಆರ್ಚ್ ಕಂಪ್ಲೀಟ್ ಆದಮೇಲೆ 4 ಚೈನು 3 ಸತಿ ಬರುತ್ತೆ ನಮಗೆ. ನೋಡಿ ಈ ಬೀಡ್ನ ಹಿಂದೆಗಡೆಗೂ ಕೂಡ ನಾವು ಸೇಮ್ ಫಸ್ಟ್ ಆರ್ಚ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ವರ್ಕನ್ನು ಮಾಡ್ಕೊಳ್ಳೋದು. ನೋಡಿ ಇಲ್ಲಿ 2 ಆರ್ಚು ಕಂಪ್ಲೀಟ್ ಆಗಿದೆ, ಎಷ್ಟು ನೀಟಾಗಿ ಬಂದಿದೆ ಅಂತ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಆರ್ಚ್ಗಳೆಲ್ಲ ಕಂಪ್ಲೀಟ್ ಆಗಿದೆ, ಡಿಸೈನ್ ಕೂಡ ಕಂಪ್ಲೀಟ್ ಆಗಿದೆ. ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಸೊ ಇವಾಗ 3ನೇ ಲೇಯರ್ ಮಾಡಬೇಕಲ್ವಾ. ಸೊ 3ನೇ ಲೇಯರ್ ಮಾಡ್ದೇ ಅಷ್ಟೊಂದು ಫಿಲ್ ಆಗೋದಿಲ್ಲ ಡಿಸೈನ್. ಇದು ಬೇಕಂದರೆ ನೀವು ಇಷ್ಟಕ್ಕೇ ಸ್ಟಾಪ್ ಮಾಡ್ಕೋಬೋದು. ಬಟ್ ಅವ್ರು ಹೇಳಿರೋದು ಹೆವಿಯಾಗಿ ವರ್ಕ್ ಮಾಡಿ, ಯಾವುದೇ ರೀತಿ ಜಾಸ್ತಿ ಬೀಡ್ಗಳನ್ನ ಯೂಸ್ ಮಾಡಿದೆ ಥ್ರೆಡ್ ವರ್ಕಲ್ಲಿ ಬರಲಿ ಅಂತ ಹೇಳಿ. ಸೊ ನೋಡಿ ಇಲ್ಲಿ ಗೋಲ್ಡ್ ಕಲರ್ ಲೈಟ್ ಗೋಲ್ಡ್ ಹೇಳಿದೆ ಅಲ್ವಾ, ಅದ್ರ ಮೇಲೆ ನಾನು ದಾರನ ಲಾಕ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಕಂಪ್ಲೀಟಾಗಿ ನಾನು ಥ್ರೆಡ್ ವರ್ಕ್ನೇ ಮಾಡ್ತಿರೋದು, ಒಂದೇ ಕಡೆ ನಾನು ಬೀಡನ್ನ ಹಾಕಿರೋ ಅಂಥದ್ದು. ಲಾಕ್ ಆದಮೇಲೆ ಫಸ್ಟು 4 ಚೈನ್ನ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತೆ 4 ಚೈನ್ ಹಾಕ್ಕೊಳ್ಳಿ. ಇಲ್ಲಿ 4 ಚೈನ್ ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನೆಕ್ಸ್ಟು 4 ಚೈನ್ನ ಗ್ಯಾಪ್ ಇದೆ ಅಲ್ವಾ, ಈ 4 ಚೈನ್ನ ಗ್ಯಾಪ್ನ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ. ನೋಡಿ ಈ ಗ್ಯಾಪ್ಗೆ ಇವಾಗ ಸೂಜಿ ಮೇಲೆ 1 ಸತಿ ದಾರ ತಗೊಂಡು ನೋಡಿ ತ್ರಿಬಲ್ ಕ್ರೋಶೆ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ಗ್ಯಾಪ್ನ ಒಳಗಡೆಗೆ ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಳ್ಳಿ. ಅದೇ ಡಬಲ್ ಕ್ರೋಶೆಗೆ 3 ಚೈನ್ನ ಲಾಕನ್ನು ಮಾಡ್ಕೋಬೇಕು. ಮತ್ತೆ ನೋಡಿ ತ್ರಿಬಲ್ ಕ್ರೋಶೆ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ಈ ಗ್ಯಾಪ್ಗೆ ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಳ್ಳಿ. ಏನು ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ಡಬಲ್ ಕ್ರೋಶೆಗೆ 3 ಚೈನ್ನ ನಾವು ಲಾಕನ್ನು ಮಾಡ್ಕೋಬೇಕು. ಸೊ ನೋಡಿ ಇದೇ ರೀತಿ ಡಬಲ್ ಕ್ರೋಶೆ ಹಾಗೆ 3 ಚೈನ್ ಲಾಕ್ ಪಿಕಾಟ್ ಸ್ಟಿಚ್ನ ವರ್ಕ್ ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶೆ ಆದಮೇಲೆ ಇಲ್ಲಿ ಡಬಲ್ ಕ್ರೋಶೆ ಮಾಡೋದು ತೀರಾ ಲೆಂತಿಯಾಗಿ ಮಾಡ್ಕೋಬೇಡಿ, ಆದಷ್ಟು ಪುಟ್ಟಾಗೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಗೆ ಲಾಕ್, ಮತ್ತು ಡಬಲ್ ಕ್ರೋಶೆ. ಸೊ ತ್ರಿಬಲ್ ಕ್ರೋಶೆಗಳ ಗ್ಯಾಪ್ಗಳ ಮಧ್ಯೆ ನಾನು ಡಬಲ್ ಕ್ರೋಶೆನ ವರ್ಕ್ ಮಾಡ್ತಿರೋದು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಳ್ಳಿ, ಅದೇ ಡಬಲ್ ಕ್ರೋಶೆಗೆ ಲಾಕನ್ನು ಮಾಡೋದು. ಮತ್ತೆ ಇವಾಗ ಡಬಲ್ ಕ್ರೋಶೆ.
ಸೊ ಇದು ಕಂಪ್ಲೀಟ್ ಪಿಕಾಟ್ ಸ್ಟಿಚ್ ಬರುತ್ತೆ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಇನ್ನೂ ಒಂದು ಚಾನಲ್ದು ಡೀಟೇಲ್ಸ್ ನಾನು ವಿಡಿಯೋದಲ್ಲೇ ಕೊಟ್ಬಿಟ್ಟಿದ್ದೀನಿ. ಸೊ ಇಂಟ್ರೆಸ್ಟ್ ಇದ್ದವರು ಅಲ್ಲಿ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಗೆ ಲಾಕನ್ನು ಮಾಡ್ಕೋಬೇಕು. ಇದೇ ಥರ ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಇದೇ ರೀತಿ ಫುಲ್ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆ ತ್ರಿಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನಾನು ಡೈರೆಕ್ಟಾಗಿ 4 ಚೈನ್ನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡಿ ಮತ್ತೆ 4 ಚೈನ್ನ ಲಾಕ್ನ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತೆ 4 ಚೈನ್, ಇಲ್ಲಿ 4 ಚೈನ್ನ ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲೆ ಲಾಕ್ ಮಾಡೋದು. ಲಾಕ್ ಆದಮೇಲೆ ನೆಕ್ಸ್ಟ್ 4 ಚೈನ್ನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ. ಸೊ ನೋಡಿ ಇಲ್ಲಿ ಇವಾಗ ಇಲ್ಲಿಂದಾನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು ತ್ರಿಬಲ್ ಕ್ರೋಶೆ ಗ್ಯಾಪ್ ಒಳಗಡೆಗೆ. ಸೊ ಇಲ್ಲಿ 4 ಚೈನ್ ಹಾಕಿದ್ವಿ ಅಲ್ವಾ, ಆ 4 ಚೈನ್ನ ಗ್ಯಾಪ್ಗೆ ಕುಚ್ಚು ಬರುತ್ತೆ. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕಿ ಅದೇ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋದು. ಸೊ ನೋಡಿ ಇದು ಆರ್ಚು ಈ ರೀತಿ ಬರುತ್ತೆ. ಕುಚ್ಚು ಹಾಕ್ಕೊಂಡು ಡಿಸೈನ್ ತೋರಿಸ್ತೀನಿ ಫ್ರೆಂಡ್ಸ್. ಏನು ನೀವು ನೋಡ್ತಾ ಇದ್ದೀರಾ, ಆರ್ಚ್ ಕಂಪ್ಲೀಟ್ ಆಗಿತ್ತು. 2 ಆರ್ಚ್ಗಳನ್ನ ಮಧ್ಯೆ ನಾನು 4 ಚೈನ್ ಹಾಕಿದ್ದೆ ಅಲ್ವಾ, ಅಲ್ಲಿಗೆ ಕುಚ್ಚು ಹಾಕಿರೋದು ಫ್ರೆಂಡ್ಸ್. ಇವತ್ತಿನ ಡಿಸೈನ್ಗೆ ಚಾರ್ಜ್ ಮಾಡ್ಬೋದು ಅಂತ ಅಂದರೆ 950ಇಂದ 1200ವರೆಗೂ ಈ ಡಿಸೈನ್ಗೆ ಚಾರ್ಜ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಮೆಟೀರಿಯಲ್ಸ್ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸತಿ ನೀವು ಚೆಕ್ ಮಾಡಿ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಥ್ಯಾಂಕ್ ಯು.